ಅಂತಾರಾಷ್ಟ್ರೀಯ ಮಿಲಾದ್ ಉನ್ ನಬಿ ಕಾನ್ಫರೆನ್ಸ್ ವಿವಾದಕ್ಕೆ ಕಾರಣವಾಗಿದೆ. ಸೆಪ್ಟೆಂಬರ್ 5ಕ್ಕೆ ಬೆಂಗಳೂರಿನಲ್ಲಿ ಇಸ್ಲಾಮಿಕ್ ಸಮಾವೇಶ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಟೂರಿಸ್ಟ್ ವೀಸಾ ಪಡೆದು ಧರ್ಮ ಪ್ರಚಾರ ಮಾಡ್ತಾರೆ ಅಂತ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿದೇಶಿ ನಿಯಮ ಉಲ್ಲಂಘನೆಯಾಗ್ತಾ ಇದೆ. ಟೂರಿಸ್ಟ್ ವೀಸಾದಲ್ಲಿ ಬಂದು ಧಾರ್ಮಿಕ ಸಭೆಯಲ್ಲಿ ಮಾತಾಡೋ ಹಾಗಿಲ್ಲ. ಹಿಂದೂ ಜನಜಾಗೃತಿ ಸಂಘದ ಮೋಹನ್ ಗೌಡ ಹೇಳಿಕೆ ಕೊಟ್ಟಿರೋದು. ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಇದು ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಆರ್ಸಿಬಿ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಪೊಲೀಸ್ ಆಯುಕ್ತರಿಗೆ ಮೋಹನ್ ಗೌಡ ಮನವಿ ಮಾಡಿರೋದು. ಟೂರಿಸ್ಟ್ ವೀಸಾದಲ್ಲಿ ಬಂದು ಧಾರ್ಮಿಕ ಪ್ರಚಾರವನ್ನ ಮಾಡೋ ಹಾಗಿಲ್ಲ ಅಂತ ಮೋಹನ್ ಗೌಡ ಹೇಳಿರೋದು. ಅಂತಾರಾಷ್ಟ್ರೀಯ ಮಿಲಾದ್ ಉನ್ ನಬಿ ಕಾನ್ಫರೆನ್ಸ್ ಮಾಡೋದಕ್ಕೆ ಸೆಪ್ಟೆಂಬರ್ 5ರಲ್ಲಿ ಬೆಂಗಳೂರಿನಲ್ಲಿ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಆದ್ರೆ ಈ ಕಾನ್ಫರೆನ್ಸ್ ಈಗ ವಿವಾದಕ್ಕೆ ಕಾರಣವಾಗಿದೆ. ಟೂರಿಸ್ಟ್ ವೀಸಾದಲ್ಲಿ ಬಂದು ಧಾರ್ಮಿಕ ಸಭೆಯಲ್ಲಿ ಮಾತಾಡೋ ಹಾಗಿಲ್ಲ. ಕೇಂದ್ರ ಸರ್ಕಾರದ ವಿದೇಶಿ ನಿಯಮ ಉಲ್ಲಂಘನೆಯಾಗ್ತಾ ಇದೆ. ಹಿಂದೂ ಜನಜಾಗೃತಿ ಸಂಘದ ಮೋಹನ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಇದು ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಆರ್ಸಿಬಿ ಕಾರ್ಯಕ್ರಮದಲ್ಲಿ ಏನೆಲ್ಲ ಅವಘಡ ಆಗಿತ್ತು ಅಂತ ಎಲ್ರಿಗೂ ಗೊತ್ತಿದೆ. 11 ಜನ ಮೃತಪಟ್ಟಿದ್ರು. ಅಂತ ಪರಿಸ್ಥಿತಿ ಮತ್ತೆ ಆಗಬಾರ್ದು ಅಂತ ಪೊಲೀಸ್ ಆಯುಕ್ತರಿಗೆ ಮೋಹನ್ ಗೌಡ ಮನವಿ ಮಾಡಿರೋದು. ಮೋಹನ್ ಗೌಡ್ರ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ನಿಮಗೂ ಕೂಡ ಗೊತ್ತಿದೆ, ಈಗಾಗಲೇ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಸ್ಲಿಂ ಏನೋ ಕಾನ್ಫರೆನ್ಸನ್ನು ಇಟ್ಕೊಂಡಿರುವಂಥದ್ದು. ಬೇರೆ ಬೇರೆ ದೇಶದ ಧರ್ಮ ಪ್ರಚಾರಕರು ಬರ್ತಾ ಇದ್ದಾರೆ. ಈ ರೀತಿ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ? ಮೇಡಮ್, ಇದರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದರೆ ಇಸ್ಲಾಮಿಕ್ ಕಾನ್ಫರೆನ್ಸು ಅಥವಾ ಇವ್ರದ್ದು ಯಾವುದೇ ಇದನ್ನು ಮಾಡಲಿಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಮುಖ್ಯ ಅಭ್ಯಂತರ ಅಂತ ಹೇಳಿದರೆ, ನಮ್ಮ ವಿರೋಧ ಅಂತ ಹೇಳಿದರೆ, ಈಗ ಈ ಒಂದು ಕಾನ್ಫರೆನ್ಸಿನ ಕಾರ್ಯಕ್ರಮಗಳ ಗೆಸ್ಟ್ಗಳ ಮಾಹಿತಿ ಸಾಮಾಜಿಕ ಜಾಲತಾಣಗಳ ಮೂಲಕ ಅವ್ರದ್ದು ಬೇರೆ ಬೇರೆ ಇದ್ರ ಮೂಲಕ ಇದು ವೈರಲ್ ಆಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇರಾಕು, ಸೌದಿ ಅರೇಬಿಯಾ, ಯಮನ್ ಈ ಥರ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಧಾರ್ಮಿಕ ಮುಖಂಡರು ಬರ್ತಾ ಇದ್ದಾರೆ. ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಇವತ್ತು ಭಾರತದ ಕೇಂದ್ರ ಸರ್ಕಾರದ ವಿದೇಶಿ ನಿಯಮದ ಒಂದು ಫಾರಿನ್ ರಿಜಿಸ್ಟ್ರೇಷನ್ ಇದರ ಅಡಿಯಲ್ಲಿ ಯಾವುದೇ ಟೂರಿಸ್ಟ್ ವಿಸಾದಲ್ಲಿ ಇರ್ಬೋದು ಅಥವಾ ಕಾನ್ಫರೆನ್ಸ್ ವಿಸಾದಲ್ಲಿ ಬಂದಂಥ ಯಾವುದೇ ಕ್ಯಾಟಗರಿ ವಿಸಾದಲ್ಲಿ ಬಂದವರು ಇವತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಂಪೂರ್ಣ ನಿಷೇಧ ಇದೆ. ಮತ್ತು ಬಹಳ ಮುಖ್ಯವಾಗಿ ಅದರಲ್ಲಿ ಭಾಷಣ ಮಾಡುವುದಕ್ಕೆ ತುಂಬ ನಿಷೇಧ ಇದೆ. ಹೀಗಿರುವಾಗ ಇವತ್ತು ಕೇಂದ್ರ ಸರ್ಕಾರದ ಕೇಂದ್ರ ಗೃಹ ಇಲಾಖೆಯ ಮತ್ತು ನಾವು ಪೊಲೀಸ್ ಕಮಿಷನರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಇವತ್ತು ವಿದೇಶಿ ಮುಸ್ಲಿಂ ಮುಖಂಡರು ಇಲ್ಲಿ ಭಾಷಣ ಮಾಡಲಿಕ್ಕಾಗಿ ಅವರಿಗೆ ಅವಕಾಶ ಇದೆಯಾ, ಅವರ ಅನುಮತಿ ತೆಗೆದುಕೊಂಡಿದ್ದಾರಾ, ಅಥವಾ ವಿದೇಶಿ ನಾಗರಿಕರು ಭಾರತದ ವಿಸಾವನ್ನು ವೈಲೇಷನ್ ಮಾಡ್ತಾ ಇದ್ದಾರಾ? ಒಮ್ಮೆ ವೈಲೇಷನ್ ಮಾಡ್ತಾ ಇದ್ದರೆ ಅದ್ರ ಮೇಲೆ ಅತ್ಯಂತ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು ಆಯೋಜಕರ ಮೇಲೆ. ಮತ್ತು ವಿದೇಶಿ ಯಾರು ಮುಸ್ಲಿಂ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಅವರನ್ನು ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು ಅಥವಾ ವಿದೇಶ ಕಳಿಸುವಂಥದ್ದು ಇದನ್ನು ಮಾಡಬೇಕು. ಅಷ್ಟೇ ಅಲ್ಲ, ಇದರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದರೆ ಈಗಾಗಲೇ ಭಾರತದಲ್ಲಿ ಅನೇಕ ವಿದೇಶಿ ಧಾರ್ಮಿಕ ಮುಖಂಡರು ಬಂದು ಇವತ್ತು ಮತಾಂತರ ಇರಬಹುದು ಅಥವಾ ದ್ವೇಷ ಭಾಷಣ ಮಾಡುವಂಥದ್ದು ಅನೇಕ ಪ್ರಕರಣಗಳು ಜರುಗಿದೆ. ಭಾರತದ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ, ಸಮಗ್ರತೆ ದೃಷ್ಟಿಯಿಂದ, ಭದ್ರತೆ ದೃಷ್ಟಿಯಿಂದ, ರಾಷ್ಟ್ರೀಯ ಒಂದು ಸಮಗ್ರತೆ ದೃಷ್ಟಿಯಿಂದ ಇದು ಬಹಳ ಮಹತ್ವದಿದೆ. ಹಾಗಾಗಿ ನಾವು ಬೆಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು ಕೇಂದ್ರ ಗೃಹ ಇಲಾಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವತ್ತು ಇದನ್ನು ಮಾಡಿದೆ ಅದರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಜರುಗಿಸಬೇಕಾದ ಆಗ್ರಹವನ್ನು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮಾಡ್ತಾ ಇದ್ದೇವೆ. ಹಿಂದೂ ಕಾರ್ಯಕ್ರಮಗಳಿಗೆ ವಿದೇಶದ ಅಥವಾ ನಮ್ಮ ಹಿಂದೂ ಬಾಂಧವರು, ಹಿಂದೂ ನಾಯಕರು ವಿದೇಶದಿಂದ ಯಾರಾದರೂ ಬಂದರೆ ಇವತ್ತು ಪೊಲೀಸರು ತಕ್ಷಣ ನಮಗೆ ನೋಟಿಸ್ ಕಳಿಸ್ತಾರೆ. ಅವರಿಗೆ ವೀಸಾ ಇದೆಯಾ, ಪಾಸ್ಪೋರ್ಟ್ ಇದೆಯಾ, ಇದೆಲ್ಲವನ್ನು ನಾವು ಆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ನಾವು ಕೊಡಬೇಕು, ಹಿಂದೂ ಸಂಘಟನೆಯವರು ಕೊಡಬೇಕು. ಆದರೆ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಯಮನ್ ಅಥವಾ ಇರಾನ್ನಿಂದ ಬರುವಾಗ ಪೊಲೀಸರು ಈ ವೆರಿಫಿಕೇಶನನ್ನು ಮಾಡಿದಾರಾ, ಅದನ್ನ ನಾವು ಮಾಡಬೇಕು ಹೇಳುವ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.